ಎಲ್ಲ ರೀತಿ ಅಮ್ಮನ ಹೆಸರು ಬರೋ ರೀತಿ ನಾವು ನಡ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಪಟಾಲದಮ್ಮ ಸೇವಾ ಟ್ರಸ್ಟ್ ಆಗಿರೋದ್ರಿಂದ ಇದು ಕೂಡ ಅಭಿವೃದ್ಧಿ ಹಂತದಲ್ಲಿದೆ, ಇನ್ನೂ ನಡೀತಾ ಇದೆ, ಮುಂದೆ ಕೂಡ ನಡೀತಾ ಇರುತ್ತೆ. ಎಲ್ರಿಗೂ ಒಳ್ಳೇದನ್ನು ಮಾಡಲಿ ನಮ್ಮ ಪಟ್ಲದಮ್ಮ ತಾಯಿ ಅಂತ ಹೇಳಿ. ನಾನು ಮರಿಸ್ವಾಮಿ ಅಂತ. ನಾನು ಈ ಶ್ರೀ ಪಟ್ಲಮ್ಮ ಸೇವಾ ಟ್ರಸ್ಟಿನ ಸಂಸ್ಥಾಪಕರು ಹೌದು, ಹಾಗೂ ಕಾರ್ಯದರ್ಶಿನೂ ಹೌದು. ನಾವು ಈ ಪಟ್ಲಮ್ಮ ಸೇವಾ ಟ್ರಸ್ಟನ್ನು ನಾವು ಕಳೆದ 25 ವರ್ಷದಿಂದ ನಾವು ಉದ್ಘಾಟನೆ ಮಾಡಿ ನಾವು ಒಂದು ಸಂಸ್ಥೆನ ಉದ್ಭವ ಮಾಡಿದ್ವಿ. ಆ ಉದ್ಭವ ಮಾಡಿದ್ದಲ್ದೇ ನಾವು ಸರ್ಕಾರದವ್ರ ಹತ್ರ ನಮಗೆ ಈ ಅಮ್ಮನ ಸೇವೆಗೋಸ್ಕರ ಜಮೀನು ಬೇಕು ಅಂತ ಕೇಳಿದಾಗ ನಮಗೆ 2006ರಲ್ಲಿ ಘನ ಸರ್ಕಾರ 1.5 ಎಕರೆ ಜಮೀನನ್ನು ಸಹ ಕೊಟ್ಟರು. ಆ ಜಾಗದಲ್ಲಿ ಅದನ್ನು ಅವ್ರು ಹೇಗೆ ಕೊಟ್ಟರು ಅಂದರೆ, ದೇವಸ್ಥಾನದ ಅಭಿವೃದ್ಧಿ ಹಾಗೂ ಸರ್ವ ಜನರ ಅಭಿವೃದ್ಧಿಗೆ ನೀವು ಉಪಯೋಗಿಸ್ಬೇಕು ಅಂತ ಹೇಳಿ ನಮಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಇದುವರೆಗೂ ಅದೇ ರೀತಿ ನಡ್ಕೊಂಡು ಬಂದಿದ್ದೀವಿ. ಹಾಗೂ ನಾವು ಅದನ್ನು ಅಭಿವೃದ್ಧಿಪಡಿಸಿ ಒಂದು ಕಲ್ಯಾಣ ಮಂಟಪನ ಕೂಡ ನಾವು ಮಾಡಿದ್ದೀವಿ. ಈಗಾಗಲೇ ನಾವು ಬೈರಾಪಟ್ಟಣದ ಬಳಿ ಮಹಾದ್ವಾರ ನಿರ್ಮಿಸಿದ್ವಿ. ಅದು ರಸ್ತೆ ಅಗಲೀಕರಣಕ್ಕೆ ಹೋಗಿ ನಮ್ಗೆ 10 ಲಕ್ಷ ರೂಪಾಯಿ ಕೂಡ ಅದರಿಂದ ಸಂದಾಯವಾಗಿದೆ. ಅದಲ್ಲದೆ ನಾವು ಇಲ್ಲಿ ಅಮ್ಮನ ದೇವಸ್ಥಾನದ ಎದುರಿಗೂ ಕೂಡ ನಾವು ಒಂದು ಮಹಾದ್ವಾರನ ನಿರ್ಮಾಣ ಮಾಡಿದ್ದೀವಿ. ಯಾವುದೇ ಅನುದಾನ ಆಗಲಿ ಏನೇ ಆಗಲಿ ನಾವು ಪಡೆದೇನೆ ನಾವು ನಮ್ಮ ಕುಟುಂಬದವರೇ 95% ಹಣನ ವ್ಯಯ ಮಾಡಿ ನಾವು ಈ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಹಾಗೂ ಮೂಲ ಶತಮಾನದಿಂದ ಆದಿಶಕ್ತಿ ನಮ್ಮ ಪಟ್ಲದಮ್ಮ ಮದ್ದೂರು ತಾಲೂಕು ಹುಲಿಕೆರೆಯಲ್ಲಿ ಅಲ್ಲಿಂದ ನಮ್ಮ ಊರಿಗೆ ಬಂದು ನಮ್ಮ ಒಂದು ಹಿರಿಯರ ಆದೇಶದಂತೆ ಒಂದು ಆಲದ ಮರದ ಬಳಿ ನೆಲೆಸಿದರು. ಆದರೆ ಅದು ಮೂಢದೇವರಾಗಿತ್ತು, ಅದಕ್ಕೆ ಯಾವುದೇ ವಿಗ್ರಹಗಳಿರಲಿಲ್ಲ. ಅದನ್ನು ನಾವು ಶ್ರಮಪಟ್ಟು 2024/6/11ರಲ್ಲಿ ವಿಗ್ರಹನ ರೆಡಿ ಮಾಡಿ ಎಲ್ಲ ರೀತಿ 3 ದಿನ ನಾವು ಸಂಕ್ಷಿಪ್ತವಾಗಿ ಸಭೆ ನಡೆಸಿ ಎಲ್ಲ ಕಾರ್ಯಕ್ರಮಗಳನ್ನು ಅಭಿವೃದ್ಧಿಸಿ ಅಮ್ಮನನ್ನು ನಾವು ಸ್ಥಾಪನೆ ಮಾಡಿದ್ವಿ. ಹಾಗೂ ಮಹಾದ್ವಾರನೂ ಉದ್ಘಾಟನೆ ಮಾಡಿದ್ವಿ. ಇದರಿಂದ ಅನೇಕ ಜನ ಸುತ್ತಮುತ್ತ ಹಳ್ಳಿಯವರಿಗೆಲ್ಲ ನಮಗೆ ಅನುಕೂಲ ಆಗ್ತಾಯಿದೆ ಅಂತ ಸಂತೋಷಪಟ್ಟಿದ್ದಾರೆ. ಈಗ ಅಮ್ಮನ ವಿಗ್ರಹನ ನೋಡಿ ಲಕ್ಷಾಂತರ, ಸಾವಿರಾರಲ್ಲದೆ ಲಕ್ಷಾಂತರ ಜನರು ಕೂಡ ಬಂದು ನೋಡಿ ಹಬ್ಬ ನಡೆಯುತ್ತೆ. ಇದೇ ವರ್ಷ ನೀವು ಕಳೆದಾಗೆ ಈ 7, 8, 9 ಮೇ ಅಂದು ನಾವು 26ರಂದು ನಮಗೆ ಜಾತ್ರೆ ಮಹೋತ್ಸವ, ಪಟ್ಲಮ್ಮ ದೇವಿ ಜಾತ್ರೆ ಮಹೋತ್ಸವ ಅದ್ದೂರಿಯಾಗಿ ನಡೆಯಿತು. ಅದಕ್ಕೆ ಸಕಲ ಜನರು ಕೈ ಜೋಡಿಸಿ ಅದನ್ನು ನಡೆಯೋದಕ್ಕೆ ಎಲ್ಲರೂ ಸಹಕರಿಸಿದ್ದಾರೆ. ನಾವು ಯಾವುದೇ ನಮ್ಮ ಆದಿಶಕ್ತಿ ಪಟ್ಲಮ್ಮನ ನಾವು ನೆನೆದಾಗೆ ಈ ಜಮೀನು ಮಾಡೋಕ್ಕೆ ಮೊದಲೇ ಕೂಡ ಜಮೀನು ಸಿಕ್ಕಿದ್ರೆ ನಿನ್ನನ್ನು ಪ್ರತಿಷ್ಠಾಪನೆ ಮಾಡ್ತೀನಿ ಅಮ್ಮನ್ನ ಅಂತ ಹೇಳಿ ನಾನು ಹರಕೆ ಹೊತ್ತಿದ್ದೆ. ಜಮೀನು ಕೂಡ ಘನ ಸರ್ಕಾರ ಶ್ರೀಮಾನ್ ಜಗದೀಶ್ ಶೆಟ್ಟರವರ ಕಾಲದಲ್ಲಿ ನಮಗೆ ಜಮೀನು ನಮಗೆ ಸರ್ಕಾರ ಕೊಟ್ಟರು. ಅದೇ ರೀತಿ ನಮ್ಮ ನೆರವೇರಿಸೋದ್ರಿಂದ ಕೋರಿಕೆನ ನಾವು ಕೂಡ ತಪ್ಪದೇನೆ ಅಮ್ಮನ ವಿಗ್ರಹ ಸ್ಥಾಪನೆ ಮಾಡಿ ಭಾಳ ದೂರಿಂದ ಸುಮಾರು ಸುತ್ತಮುತ್ತ ಹಳ್ಳಿಗಲ್ಲದೆ ಕರ್ನಾಟಕದಲ್ಲಿ ಒಂದು ಹೆಸರು ಬರೋ ರೀತಿ, ಎಲ್ಲ ರೀತಿ ಅಮ್ಮನ ಹೆಸರು ಬರೋ ರೀತಿ ನಾವು ನಡ್ಕೊಂಡು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ಈ ರೀತಿ ಅಲ್ಲದೆ ಜಾತ್ರೆ ಮಹೋತ್ಸವ ಕೂಡ ಅದ್ದೂರಿಯಾಗಿ ನಡೆಯುತ್ತೆ. ಮೊದಲಿಗಿಂತಲೂ ಈಗ ಭಾಳವಾಗುತ್ತೆ. ನಾವು ಕಂಡದ್ದಕ್ಕಿಂತಲೂ ಅತಿ ಜನರು ಇದ್ದಾರೆ. ತಾವೆಲ್ಲ ನೋಡಿದಾಗೆ ನಮ್ಮ ಟ್ರಸ್ಟು ಇನ್ನೂ ಅಭಿವೃದ್ಧಿ ಪಥದತ್ತ ಸಾಗಬೇಕಾದ್ರೆ ಅಮ್ಮನವರ ಆಶೀರ್ವಾದ ಸದಾ ನಮಗಿರಬೇಕು. ಸ್ಥಳೀಯ ಶಾಸಕರು ನಮಗೆ ಎಲ್ಲ ಸಹಕಾರ ರೀತಿಯಲ್ಲಿ ನೀವು ಮಾಡಿ ಅಂತ ಹೇಳಿದ್ರು. ನಾವು ಯಾವುದೇ ಅವರಿಂದ ಅನುದಾನ ಆಗಲಿ ಏನೇ ಆದರೂ ನಾವು ಪಡೆದಿಲ್ಲ. ಆದರೂ ಅವರು ನಮಗೆ ಮಾಡೋ ಕಾರ್ಯಗಳಿಗೆ ಅಡ್ಡಿಪಡಿಸಿಲ್ಲ. ನಮಗೆ ಸಂತೋಷವಾಗಿ ಅವರು ಮಾಡಿ ನೀವು ಉತ್ಸಾಹದಿಂದ ಮಾಡ್ತಾಯಿದ್ದೀರಿ ಅಂತ ಹೇಳಿ ನಾವು ನಮ್ಮ ಶಾಸಕರಾಗಿದ್ದರು 2001ರಲ್ಲೂ ಕೂಡ 16/1/2001ರಲ್ಲಿ ನಮ್ಮ ಊರಿನ ನಾವೆಲ್ಲ ಓದಿದ ಪಾಠಶಾಲೆಯಲ್ಲಿ ಸಭೆ ಕರೆದು ಚರ್ಚಿಸಿ ನಾವು ಅಲ್ಲಿಂದ ಇಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದ್ದೀವಿ. ಈಗಾಗಲೇ 25 ವರ್ಷಗಳು ಸವದಿದೆ. ಇನ್ನು ಮುಂದೆ ನಾವು ಎಷ್ಟೇ ದಿನಗಳಾದರೂ ಅದನ್ನು ನಡೀಲಿ ಅಂತ ಆಶಿಸಿ ಎಲ್ಲರ ಸಹಕಾರದಿಂದ ಹಾಗೂ ನಿಮ್ಮೆಲ್ಲರ ಸಹಕಾರದಿಂದ, ಜನರ ಸಹಕಾರದಿಂದ, ಭಕ್ತರ ಸಹಕಾರದಿಂದ ಅದು ಇನ್ನೂ ಅಭಿವೃದ್ಧಿಯಾಗಿ. ನನ್ನ ಹೆಸರು ಚಂದ್ರಕಲಾ ಅಂತ.
ನಾನು ಕೂಡ ಇಲ್ಲಿ ನಮ್ಮಪ್ಪ ಇಲ್ಲಿ ಇದ್ದಾರೆ, ಅಂದರೆ ಚೆಕ್ಕೆರೆ ಗ್ರಾಮದವರೇ ಅವರು. ನಾವು ಇಲ್ಲಿ ಎಲ್ಲ ಇದು ಜಾತ್ರಾ ಮಹೋತ್ಸವ ನಡೀತಾ ಇದೆ, ಎಲ್ಲರೂ ನಾವು ಕೂಡ ಭಾಗವಹಿಸಿದ್ದೀವಿ. 3 ದಿನದಿಂದನೂ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಅಮ್ಮನವ್ರ ಆಶೀರ್ವಾದ ಎಲ್ಲ ಏನಂದರೆ ಎಲ್ಲ ಚೆನ್ನಾಗಿ 10 ವರ್ಷದ ಹಿಂದೆ ನಡೆದಿತ್ತಿದ್ದು ಜಾತ್ರೆ ಮಹೋತ್ಸವ. ಈಗ 10 ವರ್ಷ ಆದಮೇಲೆ ಮತ್ತೆ ಪುನಃ ಮಾಡಿದ್ದಾರೆ. ಎಲ್ಲ ನಮ್ಮ ಅಣ್ಣನೇ ಕೊಂಡೊಯ್ದಿದ್ದಾರೆ, ಎಲ್ಲ ನಮ್ಮ ಕುಟುಂಬದವರೇ ಎಲ್ಲರೂ ಸೇರಿ ಎಲ್ಲ ಸಹಕಾರದಿಂದ ಎಲ್ಲ ಚೆನ್ನಾಗಿ ನಡೀತಿದೆ. ಇದಕ್ಕೆಲ್ಲರೂ ನಮಗೂ ತುಂಬ ಖುಷಿಯಾಗಿದೆ ಎಲ್ಲ ಭಾಗವಹಿಸಿರೋದಕ್ಕೆ. ಅಮ್ಮನವ್ರ ಕೃಪೆ ಅಂದರೆ ಎಲ್ಲ ನಾವು ಹೆಂಗೆ ನಂಬಿರ್ತೀವಿ ತಾಯಿನ, ಹಾಗೆ ನಮ್ಮ ತಂದೆಯವರು ಕೂಡ ಅದನ್ನು ಪ್ರತಿಷ್ಠಾಪನೆ ಮಾಡಿ ಒಂದು ಹಂತಕ್ಕೆ ತಂದಿದ್ದಾರೆ. ಫಸ್ಟು ಮೂಲ ವಿಗ್ರಹ ಮಾತ್ರ ಇತ್ತು ಹೊರತು ಈ ಥರ ವಿಗ್ರಹ ರೂಪದಲ್ಲಿ ಅಮ್ಮನವರು ಇರಲಿಲ್ಲ. ಆದರೆ ಎಲ್ಲ ಚೆನ್ನಾಗಾಗಿದೆ, ಇವಾಗೆಲ್ಲ ನಡೀತಾ ಇದೆ. ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಎಲ್ಲ ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ದೇವಸ್ಥಾನ ಕೂಡ. ನಮ್ಮ ದೊಡ್ಡಪ್ಪನ ಮಕ್ಕಳು ಎಲ್ಲರೂ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಿದ್ದಾರೆ, ನಮ್ಮ ಬಾಂಧವರೆಲ್ಲರೂ. ಹಾಗೆ ಜನಗಳು ಕೂಡ ಎಲ್ಲ ಸಹಕಾರಗಳನ್ನ ಕೊಡ್ತಾ ಇದ್ದಾರೆ. ಹಾಗೆಯೇ ಈ ಟ್ರಸ್ಟ್ ಕೂಡ ಪಟಾಲದಮ್ಮ ಸೇವಾ ಟ್ರಸ್ಟ್ ಆಗಿರೋದ್ರಿಂದ ಇದು ಕೂಡ ಅಭಿವೃದ್ಧಿ ಹಂತದಲ್ಲಿದೆ, ಇನ್ನೂ ನಡೀತಾ ಇದೆ, ಮುಂದೆ ಕೂಡ ನಡೀತಾ ಇರುತ್ತೆ. ಹಾಗೆ ಜನಗಳು ಕೂಡ ನಂಬಿಕೆ ಇಟ್ಟು ಎಲ್ಲ ತಾಯಿನ ಎಲ್ಲ ನಂಬಿ ಅವರು ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಇದ್ದಾರೆ, ಸತತವಾಗಿ ಬರ್ತಾ ಇದ್ದಾರೆ. ಇವತ್ತು ಕೂಡ ನಿನ್ನೆನೂ ಕೂಡ ಕೊಂಡ ಮಹೋತ್ಸವಕ್ಕೆ ಎಲ್ಲ ಜನರು ಆಗಮಿಸಿದ್ದಾರೆ. ಇವತ್ತು ಕೂಡ ತುಂಬ ಜನ ಬಂದು ಎಲ್ಲ ಹರಕೆ ಹೊತ್ತು ಎಲ್ಲ ಮಾಡ್ತಾ ಇದ್ದಾರೆ. ನಮಗೆಲ್ಲರಿಗೂ ಭಾಗವಹಿಸಿರೋದಕ್ಕೆ ತುಂಬ ಸಂತೋಷ ಆಗಿದೆ. ಆ ತಾಯಿ ಕೃಪೆ ಎಲ್ಲರ ಮೇಲೂ ಇರಲಿ ಅಂತ ಕೇಳಿ ನಾನು ಇದು ಮಾಡ್ತೀನಿ. ಈ ಥರ ನಡೀತಾ ಇರಲಿ, ನಮ್ಮ ತಾಯಿಯ ಆಶೀರ್ವಾದ ಎಲ್ಲರಿಗೂ ಸರ್ವ ಜನಕ್ಕೂ ಕೂಡ ಇರಲಿ, ಒಳ್ಳೇದಾಗ್ತಾ ಇರಲಿ ಅಂತ ನಾನು ಕೇಳ್ಕೊತೀನಿ. ನಾವು ಸದಾ ಪೂಜೆ ಮಾಡ್ತಿರ್ತೀವಿ. ಅದು ನಮ್ಮ ಈ ಮನೆ ದೇವರಾಗಿ ಮಾಡ್ಕೊಂಡಿದ್ದೀವಿ. ಮುಂಚಿಂದನೂ ನಾವು ಪೂಜೆ ಮಾಡ್ಕೊತಾ ಬಂದಿದ್ದೇವೆ. ಹಾಗಾಗಿ ನಮಗೆಲ್ಲ ಆಕೆ ಒಳ್ಳೇದು ಮಾಡ್ತಾಳೆ ಅಂತ ಈ ಶುಭ ಸಂದರ್ಭದಲ್ಲಿ, ಈ ಜಾತ್ರಾ ಮಹೋತ್ಸವ ಸಂದರ್ಭದಲ್ಲಿ ನಾನಾದರೂ ಆಶಿಸ್ತಾ ಎಲ್ರಿಗೂ ಒಳ್ಳೇದನ್ನು ಮಾಡಲಿ ನಮ್ಮ ಪಟ್ಲದಮ್ಮ ತಾಯಿ ಅಂಥೇಳಿ ಕೇಳ್ಕೊತಾ ನನ್ನ 2 ಮಾತು ಮುಗಿಸ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ.